ಹಾಯ್ ಹಲೋ ಬೆಳಿಗ್ಗೆ ಏನು ತಿಂಡಿ ಮಾಡೋಣ ಅನ್ನುವ ದೀರ್ಘಾಲೋಚನೆ. ಕಣ್ಮುಂದೆ ನೀರ್ದೋಸೆ, ರೊಟ್ಟಿ, ಕಡುಬು ಅದು ಇದು ಎಲ್ಲ ಬಂದು ಹೋದ್ರು. ಲಾಸ್ಟ್ ಮಾಡಿದ್ದು ಉಪ್ಪಿಟ್ಟು. ಉಪ್ಪಿಟ್ಟು ಅಷ್ಟೊಂದು ಇಷ್ಟಪಡೋರು ಕಮ್ಮಿ ಅನಿಸುತ್ತೆ. ನಮ್ಮ ಮನೇಲೂ ತುಂಬ ಯಾರೂ ಇಷ್ಟಪಡಲ್ಲ. ಆದರೆ ಏನಾದರೂ ತಿಂಡಿ ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ ಉಪ್ಪಿಟ್ಟೆ ಮಾಡಿದೆ. ಉಪ್ಪಿಟ್ಟು ರೆಡಿ ಮಾಡಿ ಮಗಳಿಗೆ ಕೊಟ್ಟು ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಆಮೇಲೆ ಸ್ವಲ್ಪ ಹೊತ್ತು ಪ್ರಕೃತಿ ಸೌಂದರ್ಯವನ್ನು ಸವಿತಾ ನಿಂತೆ. ನಮ್ಮನೆ ಎದುರುಗಡೆ ಕಾಫಿ ತೋಟ, ಆಮೇಲೆ ಸಾಗವಾನಿ ಕಾಡು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ನಂದು ಇಂಡೋರ್ ಪ್ಲ್ಯಾಂಟ್ಸ್ ಕಲೆಕ್ಷನು ಈ ಥರ ಇದೆ. ತುಂಬ ತರಿಸಿದ್ದೆ, ಆದರೆ 2 ಸರಿ ಕೊರಿಯರ್ ಅವರು ಕರೆಕ್ಟಾಗಿ ಕೊಡಿದೆ. ನನಗೆ ಗಿಡಗಳೆಲ್ಲ ಹಾಳಾಗಿ ಹೋದ್ವು, ದುಡ್ಡು ಹೋಯ್ತು, ಗಿಡನೂ ಹೋಯ್ತು ಅಂತ ಆಮೇಲೆ ತರಿಸೋದನ್ನೇ ನಿಲ್ಲಿಸಿದೆ. ತುಂಬ ಇಷ್ಟ ಆಗುತ್ತೆ ಇಂಡೋರ್ ಪ್ಲ್ಯಾಂಟ್ಸ್ ನನಗೆ. ನೋಡಿ ಈ ಥರ ಇದೆ. ಇದು ನಮ್ಮನೆ ಎದುರುಗಡೆ ಅಂಗಳ, ಅದರ ಎದುರುಗಡೆ ಸಾಗವಾನಿ ಕಾಡು. ಮಳೆ, ಈ ಕಾಡು, ಈ ಕಾಫಿ ತೋಟ, ಇಲ್ಲಿ ಕೂತು ನೋಡ್ತಾ ಇದ್ದರೆ ಸ್ವರ್ಗ ಕಣ್ಮುಂದೆ ಬಂದಂಗೆ ಅನಿಸುತ್ತೆ. ಯಾರಿಗೆಲ್ಲ ಇಷ್ಟ ಈ ಥರ ಮಳೆ ಜೊತೆ ಕಾಡು ತೋಟ ಎಲ್ಲ ನೋಡ್ತಾ ಕೂರೋದು ಅಂತ ಕಮೆಂಟ್ ಮಾಡಿ. ಮತ್ತು ಅದಾದಮೇಲೆ ನಾನು ಸ್ನಾನ ಮಾಡಿ ತಿಂಡಿ ತಿಂದು ಅಂಗಡಿಗೆ ಹೊರಟೆ. ಬಸ್ ಕಾಯ್ತಾ ಇದ್ದೀನಿ. ನಿನ್ನೆ ನೈಟ್ ಹೊಲಿದು ಕಟ್ ಹಾಕ್ಬೇಕಂತ 2 ಬ್ಲೌಸ್ ಕಟ್ ಮಾಡಿ ತಂದಿದ್ದೆ. ಅದು ನನಗೆ ವಾಪಸ್ ಇಟ್ಕೊಂಡು ಹೋಗ್ತಾ ಇದ್ದೀನಿ, ಏನೂ ಹೊಲ್ದಿಲ್ಲ. ಆಮೇಲೆ ಅಂಗಡಿಗೆ ಬಂದು ಗುಡಿಸಿ ಕ್ಲೀನ್ ಮಾಡಿ ದೇವರ ದೀಪ ಹಚ್ಚಿ ಅದೇ ಬ್ಲೌಸ್ ಪೀಸ್ ವಾಪಸ್ ತಂದಿದ್ದನ್ನ ಹೊಲಿಯೋಣ ಅಂತ ಕೂತೆ. 10:30ಗೆಲ್ಲ ವಿದ್ಯೆ ಬರ್ತಾಳೆ. ವಿದ್ಯೆ ಬಂದು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನ್ನ ವೀಡಿಯೋನೇ ನೋಡ್ತಾ ಇದ್ದಾಳೆ ಅವಳು. ನನ್ನ ವೀಡಿಯೋ ಫಸ್ಟ್ ವಾಚ್ ಮಾಡೋರು, ಕಮೆಂಟ್ ಮಾಡೋರು, ಲೈಕ್ ಮಾಡೋರು ವಿದ್ಯೆನೇ. ಹಾಗೆ ಫುಲ್ ಡೇ ಕೆಲಸ ನಡೀತಾ ಇತ್ತು. ಕಟ್ಟಿಂಗು, ಸ್ಟಿಚ್ಚಿಂಗು, ಅದು ಇದು ಅಂತ ಒಂದಿನ ಹಾಗೆ ಮುಗೀತು. ಒಂದೇ 6:15ಗೆಲ್ಲ ನಾನು ಮನೆಗೆ ಹೋಗ್ತೀನಿ. ಹಂಗೆ ಮನೆ ಕುಚ್ಚಾಕೋಣ ಅಂತ ಇದು ಕುಚ್ಚಾಕಿರೋ ಸ್ಯಾರಿನೂ ಹಿಡ್ಕೊಂಡು ಹೊರಟೆ. ಮನೆಗೆ ಬಂದಾಗ ಎಗ್ ಬಿರಿಯಾನಿ ಮಾಡೋಕ್ಕೆ ಅಂತ ಅತ್ತೆಲ್ಲ ರೆಡಿ ಮಾಡಿಟ್ಟಿದ್ರು. ಆಮೇಲೆ ಅದು ಮಾಡಿ ತಿಂದು ತಾತ್ಪರ್ಯ ಏನಂದರೆ ಇವತ್ತು ಕೂಡ ಕುಚ್ಚಾಕಿಲ್ಲ, ಹಂಗೆ ಇಟ್ಟಿದ್ದೀನಿ. ನಾಳೆ ಮಾಡಬೇಕಾಗುತ್ತೆ. ಬಾಯ್.